ಕಂಗಾಲಾಗಿರುವ ಕರುನಾಡಿನಲ್ಲಿ ಮತ್ತೆ ಎಷ್ಟು ದಿನ ರಣಮಳೆ? ರಾಜಧಾನಿಯಲ್ಲಿ ನಿಲ್ಲದ ಮಳೆ ರಗಳೆ, ಮನೆಗೆ ನುಗ್ಗಿದ ನೀರು. ಭಾರೀ ಮಳೆಗೆ ತಿಮ್ಮಪ್ಪನ ದೇವಸ್ಥಾನದ ಮಾರ್ಗಗಳೆಲ್ಲ ಬಂದ್. ಅಕ್ರಮಗಳ ಪ್ರಾಧಿಕಾರದಲ್ಲಿ ಎಸಿಬಿಯಿಂದ ಇಂಚಿಂಚು ತಲಾಶ್. ಇದೆಲ್ಲವನ್ನು ನೋಡೋಣ. ಧಾರಾಕಾರ ಮಳೆಗೆ ರಾಜ್ಯದಲ್ಲಿ ಎಷ್ಟು ಜನ ಬಲಿಯಾಗಿದ್ದಾರೆ? ತತ್ತರಿಸಿದ ಚಿಕ್ಕಬಳ್ಳಾಪುರದಲ್ಲಿ ಎಸ್ಡಿಆರ್ಎಫ್ ಸನ್ನದ್ಧವಾಗಿರುವುದು ಹೇಗೆ? ಕೆರೆ ಹಿನ್ನೀರಿಗೆ ಹೆದ್ದಾರಿ ಸೇತುವೆ ಮುಳುಗಡೆ ಆಗಿದ್ದು ಎಲ್ಲಿ? ಇದೆಲ್ಲವನ್ನು ನೋಡೋಣ ರಣಮಳೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಭಾರೀ ಮಳೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನದಿ, ಕೆರೆ, ಕುಂಟೆಗಳು ತುಂಬಿ ಹರಿತಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಎಸ್ಡಿಆರ್ಎಫ್ ತಂಡಗಳು ಬೀಡು ಬಿಟ್ಟಿವೆ. 3 ತಂಡಗಳು ಚಿಕ್ಕಬಳ್ಳಾಪುರದಲ್ಲಿ ಮೊಕ್ಕಂ ಹೂಡಿದ್ದು, ತಂಡದಲ್ಲಿ 20 ಜನ ನುರಿತ ತಜ್ಞರಿದ್ದಾರೆ. ಗೌರಿಬಿದನೂರು, ಬಾಗೇಪಲ್ಲಿ, ಶಿಡ್ಲಘಟ್ಟ ತಾಲೂಕಿಗೆ ತಲಾ 1 ತಂಡ ನಿಯೋಜನೆ ಮಾಡಿರುವುದಾಗಿ ಟಿವಿ9ಗೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಆರ್ ಲತಾ ಮಾಹಿತಿ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಸುರಿದ ಭಾರೀ ಮಳೆಗೆ ಅಮಾನಿ ಗೋಪಾಲಕೃಷ್ಣ ಕೆರೆ ಭರ್ತಿಯಾಗಿದೆ. ಕೆರೆ ಹಿನ್ನೀರಿಗೆ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಸೇತುವೆ ಜಲಾವೃತವಾಗಿದೆ. ಸೇತುವೆ ಮತ್ತು ರಸ್ತೆ ಮುಳುಗಿರೋದ್ರಿಂದ ಜನರು ನೀರಲ್ಲೇ ನಗರವನ್ನ ಪ್ರವೇಶಿಸುವಂತಾಗಿದ್ದು, ಸವಾರರು ಮತ್ತು ಚಾಲಕರು ಪರದಾಡುವಂತಾಗಿದೆ. ಸವಾರರು, ಚಾಲಕರು ನೀರಲ್ಲೇ ಸಂಚಾರ ಮಾಡ್ತಿರೋದ್ರಿಂದ ವಾಹನ ಹಾಳಾಗ್ತಿದೆ ಅಂತ ಕೂಡ ಹೇಳಲಾಗ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ದೊಡ್ಡಬಂದೂರು ಘಟ್ಟ ಗ್ರಾಮಕ್ಕೆ ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಭಾರೀ ಮಳೆಗೆ ಗ್ರಾಮ ದ್ವೀಪದಂತಾಗಿದ್ದು, ಹೊರಗಿನ ಸಂಪರ್ಕ ಕಡಿತಗೊಂಡಿದೆ. ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗಳು ಸಂಪೂರ್ಣ ಹಾಳಾಗಿದ್ದು, ಗ್ರಾಮಸ್ಥರನ್ನ ಕಂಗೆಡಿಸಿದೆ. ಹೀಗಾಗಿ ಆರೋಗ್ಯ, ಕಂದಾಯ, ಪೊಲೀಸ್ ಇಲಾಖೆ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಅಲ್ಲದೆ ಎಸ್ಡಿಆರ್ಎಫ್ ತಂಡವೂ ಭೇಟಿ ಕೊಟ್ಟಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಮೇಳ್ಯ ಗ್ರಾಮದಲ್ಲಿ ಡಿಸಿ ಎದುರೇ ಸಣ್ಣ ನೀರಾವರಿ ಇಲಾಖೆ ಆಫೀಸರ್ಸ್ ವಿರುದ್ಧ ಜನ ಗರಮಾಗಿದ್ದಾರೆ. ಕೆರೆ ದುರಸ್ತಿಗೊಳಿಸಿ ಅಂತ ಸಾಕಷ್ಟು ಬಾರಿ ಮನವಿ ಮಾಡಲಾಗಿತ್ತು. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೆರೆ ಏರಿ ಒಡೆದು ಅಪಾರ ಬೆಳೆ ಹಾನಿಯಾಗಿದೆ ಅಂತ ಡಿಸಿ ಆರ್ ಲತಾ ಎದುರು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ ರೂಪ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಲ್ಲಕದಿರೇನಹಳ್ಳಿ ಗ್ರಾಮದ ರೈತರೊಬ್ಬರು ಕೃಷಿ ಇಲಾಖೆ ಆಫೀಸರ್ಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಳೆಯಿಂದಾಗಿ ರಾಗಿ ಬೆಳೆ ಮೊಳಕೆ ಹೊಡೆದಿದ್ದು ಹಾಳಾಗಿದೆ. ಹೀಗಾಗಿ ಕೃಷಿ ಇಲಾಖೆ ಅಧಿಕಾರಿಗಳು ಜಮೀನುಗಳತ್ತ ಸುಳಿಯುತ್ತಿಲ್ಲ ಅಂತ ರೈತ ನರಸಿಂಹಯ್ಯ ಗರಂ ಆಗಿದ್ದಾರೆ. ಮೊಳಕೆ ಹೊಡೆದ ರಾಗಿ ತೆನೆಯನ್ನ ಕೃಷಿ ಇಲಾಖೆ ಕಚೇರಿಗೆ ತಂದು ಅಧಿಕಾರಿಗಳ ಮುಂದಿಟ್ಟಿದ್ದಾರೆ. ಸಮಸ್ಯೆಗೆ ಸ್ಪಂದಿಸಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ನಿರಂತರ ಹಾಗೂ ಧಾರಾಕಾರವಾಗಿ ಸುರಿದ ಮಹಾಮಳೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೂ ಬೆಳೆಗಾರರು ತತ್ತರಿಸಿ ಹೋಗಿದ್ದಾರೆ. ಜಿಲ್ಲೆಯ ವಿವಿಧೆಡೆ ಕಟಾವಿಗೆ ಬಂದಿದ್ದ ಹೂವು ಮಳೆ ನೀರಿನಿಂದ ಜಲಾವೃತವಾಗಿ ನಾಶವಾಗಿದೆ. ಜಿಲ್ಲೆಯ ಸಾಕಷ್ಟು ಜನರು ಸುಮಾರು 2600 ಹೆಕ್ಟೇರ್ ಪ್ರದೇಶದಲ್ಲಿ ಹೂ ಬೆಳೆದಿದ್ರು. ಆದರೆ ಮಳೆ ಅಬ್ಬರಕ್ಕೆ ಹಲವೆಡೆ ಹೂದೋಟಗಳು ನಾಶವಾಗಿದೆ. ಧಾರಾಕಾರ ಮಳೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯಲ್ಲಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ರೈಲ್ವೆ ಅಂಡರ್ಪಾಸ್ ಜಲಾವೃತ ಹಿನ್ನೆಲೆ ಗ್ರಾಮಸ್ಥರು ಧರಣಿ ನಡೆಸಿದ್ದಾರೆ. ದೇವನಹಳ್ಳಿ ತಾಲೂಕಿನ ಇರಿಗೇನಹಳ್ಳಿಯ ಅಂಡರ್ಪಾಸ್ ಮಳೆ ನೀರಿನಿಂದ ತುಂಬಿದೆ. ಹೀಗಾಗಿ ಸಂಚಾರ ಬಂದಾಗಿದ್ದು, ಹಳೆಯ ರೈಲ್ವೆ ಗೇಟ್ ತೆರೆದು ಸಂಚಾರಕ್ಕೆ ಅನುಮತಿ ನೀಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ರೈಲ್ವೆ ಗೇಟ್ ಮೇಲೆ ನಿಂತು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ವರುಣಾಘಾತಕ್ಕೆ ಬೆಂಗಳೂರಿನ ಜನರ ಬದುಕು ಮುಳುಗಿದ್ದು ಹೇಗೆ? ನೀರಿನಲ್ಲಿ ಸಿಲುಕಿದ ಬೈಕ್ ರಕ್ಷಣೆಗೆ 10,000 ರೂಪಾಯಿಗೆ ಡೀಲ್ ಪಡೆದದ್ದು ಯಾರು? ನದಿಯಲ್ಲಿ ಕೊಚ್ಚು ಹೋಗ್ತಿದ್ದವರ ರಕ್ಷಣೆ ಮಾಡಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ಮಳೆ ರಗಳೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ವರುಣಾಘಾತಕ್ಕೆ ಬೆಂಗಳೂರಿನ ಜನರ ಬದುಕು ಮುಳುಗಿದ್ದು, ಮಳೆ ಆರ್ಭಟಕ್ಕೆ ವಿಲ್ಲಾ ಹಾಗೂ ಫ್ಲಾಟ್ಗಳಿಗೂ ನೀರು ನುಗ್ಗಿದೆ. ದೇವನಹಳ್ಳಿ ಹೊರವಲಯದಲ್ಲಿರುವ ಹಿರಾನಂದಾನಿ ವಿಲ್ಲಾ ಫ್ಲಾಟ್ ಜಲಾವೃತಗೊಂಡಿದೆ. ವಿಲ್ಲಾದ ರಸ್ತೆಗಳು ಪಾರ್ಕ್ ಸಂಪೂರ್ಣ ಕೆರೆಯಂತಾಗಿದೆ. 2 ದಿನದಿಂದ ಹೊರಗೆ ಬರಲಾಗದೆ ನಿವಾಸಿಗಳು ಪರದಾಡುತ್ತಿದ್ದು, ಹಿರಾನಂದಾನಿ ವಿಲ್ಲಾ ಮತ್ತು ಫ್ಲಾಟ್ಗಳಿಗೆ ಜಲ ದಿಗ್ಬಂಧನ ಎದುರಾಗಿದೆ. ರಾಜಕಾಲುವೆ ಒತ್ತುವರಿ ಮಾಡಿದ್ದರಿಂದ ಭಾರೀ ಅವಾಂತರ ಎದುರಾಗಿದ್ದು, ಜೆಸಿಬಿ ಮೂಲಕ ಮುಚ್ಚಿರುವ ಕಾಲುವೆ ತೆರವು ಮಾಡಲಾಗಿದೆ. ದೇವನಹಳ್ಳಿ ಹಿರಾನಂದಾನಿ ವಿಲ್ಲಾ ಫ್ಲಾಟ್ ಬಳಿ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ದಬ್ಬಾಳಿಕೆ ಮಾಡ್ತಿರೋದಾಗಿ ಹಿರಾನಂದಾನಿ ವಿಲ್ಲಾ ಅಸೋಸಿಯೇಷನ್ ವಿರುದ್ಧ ಆರೋಪಿಸಿದ್ದಾರೆ. ವಿಲ್ಲಾದಲ್ಲಿ ಮಳೆ ನೀರು ನಿಂತ ಪರಿಣಾಮ ಗೇಟ್ ಓಪನ್ ಮಾಡಿದ್ದು, ಇದರಿಂದಾಗಿ ಗ್ರಾಮದಲ್ಲಿ ಸಾಕಷ್ಟು ಅವಾಂತರ ಆಗಿದೆ. ಶಾಶ್ವತವಾಗಿ ರಸ್ತೆ ತೆರವು ಮಾಡಿ, ಇಲ್ಲಾಂದ್ರೆ ಮುಚ್ಚಿ ಹಾಕಿ, ತಾತ್ಕಾಲಿಕವಾಗಿ ರಸ್ತೆ ತೆಗೆಯೋಕೆ ಬಿಡಲ್ಲ ಅಂತ ಪ್ರಸನ್ನಹಳ್ಳಿ ಜನರು ಗರಂ ಆಗಿದ್ದಾರೆ.
ಪ್ರವಾಹದಲ್ಲಿ ಯುವಕರು ಹುಚ್ಚು ಸಾಹಸ ಮಾಡುತ್ತಿದ್ದು ಕೊಚ್ಚಿ ಹೋಗಿದ್ದ ಬೈಕ್ ತೆಗೆಯೋಕೆ ಪರದಾಡಿದ್ದಾರೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಮಲ್ಲಪ್ಪನಹಳ್ಳಿಯಲ್ಲಿ ಘಟನೆ ನಡೆದಿದೆ. ಬೈಕ್ ಹೊರ ತೆಗೆಯೋಕೆ 10,000ಕ್ಕೆ ಡೀಲ್ ಮಾಡಿಕೊಂಡ ಯುವಕರು ಜೀವದ ಹಂಗು ತೊರೆದು ನೀರಿಗಿಳಿದಿದ್ದಾರೆ. ಬೈಕ್ ರಕ್ಷಣೆ ವೇಳೆ ಯುವಕ ಕೊಚ್ಚಿ ಹೋಗಿದ್ದು ಹಗ್ಗದ ಸಹಾಯದಿಂದ ಯುವಕ ಬೈಕ್ ರಕ್ಷಣೆ ಮಾಡಲಾಗಿದೆ. ನೀರಿನ ಹರಿವು ಹೆಚ್ಚಾದರೂ ಜನ ಡೋಂಟ್ ಕೇರ್ ಎಂತಿದ್ದಾರೆ. ಜಯಮಂಗಲಿ ನದಿ ನೀರಿನಲ್ಲಿ ಕೊಚ್ಚಿ ಹೋಗ್ತಿದ್ದ ಯುವಕರನ್ನ ರಕ್ಷಣೆ ಮಾಡಲಾಗಿದೆ. ಧಾರಾಕಾರ ಮಳೆಯಿಂದಾಗಿ ಜಯಮಂಗಲಿ ನದಿಯಲ್ಲಿ ಏಕಾಏಕಿ ನೀರು ಹೆಚ್ಚಾಗಿದೆ. ಈ ವೇಳೆ ತುಮಕೂರಿನ ಮಧುಗಿರಿ ತಾಲೂಕಿನ ಶಾನಕಾನಹಳ್ಳಿಯಲ್ಲಿ ಇಬ್ಬರು ಯುವಕರು ಕೊಚ್ಚಿ ಹೋಗ್ತಿದ್ರು. ತಕ್ಷಣ ಶಾನಕಾನಹಳ್ಳಿ ಚಿಕ್ಕದಾಳವಟ್ಟ ಗ್ರಾಮದ ಯುವಕರ ತಂಡ ಹಗ್ಗದ ಸಹಾಯದಿಂದ ಯುವಕರನ್ನ ರಕ್ಷಿಸಿದೆ. ಧಾರವಾಡ ಜಿಲ್ಲೆಯಲ್ಲಿ ಮಳೆಗೆ ಅಪಾರ ಮೆಕ್ಕೆಜೋಳ ಹಾನಿಯಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 29,000 ಹೆಕ್ಟೇರ್ನಲ್ಲಿ ಮೆಕ್ಕೆಜೋಳ ಬಿತ್ತನೆ ಮಾಡಿದ್ದು ಮಳೆಯಿಂದಾಗಿ 12,000 ಹೆಕ್ಟೇರ್ ಮೆಕ್ಕೆಜೋಳ ಹಾನಿಯಾಗಿದೆ. ರಾಶಿಯಲ್ಲಿಯೇ ಮೆಕ್ಕೆಜೋಳ ಮೊಳಕೆ ಒಡೆದಿದೆ. ಕಟಾವು ಮಾಡಿ ರಾಶಿ ಹಾಕಿದ್ದ ರೈತರು ನೀರಿನಿಂದ ಬೆಳೆ ರಕ್ಷಿಸಿಕೊಳ್ಳೋಕೆ ಆಗದೆ ಪರದಾಡುತ್ತಿದ್ದಾರೆ. ಬಳ್ಳಾರಿಯಲ್ಲಿ ಒಣಗಿಸೋಕೆ ಹಾಕಿದ ಮೆಣಸಿನಕಾಯಿ ಮಳೆಗೆ ಮೊಳಕೆ ಹೊಡೆದಿದ್ದು ರೈತರು ಕಂಗಾಲಾಗಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಕುರುಕೋಡು ತಾಲೂಕಿನ ಸೋಮಲಾಪುರ ಗ್ರಾಮದಲ್ಲಿ ಬೆಳೆಗಾರರು ಕಂಗೆಟ್ಟಿದ್ದಾರೆ. ಬಳ್ಳಾರಿಯಲ್ಲಿ 77,000 ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ಮೆಣಸಿನಕಾಯಿ ಬೆಳೆದಿದ್ದಾರೆ. ಆದರೆ ಮಳೆಯಿಂದಾಗಿ ಮೆಣಸಿನಕಾಯಿ ಕೊಳೆಯುತ್ತಿದ್ದು ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ. ಹೀಗಾಗಿ ಪರಿಹಾರಕ್ಕಾಗಿ ರೈತರು ಅಂಗಲಾಚುತ್ತಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿದ ಮಳೆಗೆ ವಿವಿಧೆಡೆ ನೂರಾರು ಎಕರೆ ಜಮೀನು ಮುಳುಗಿ ಬೆಳೆ ನಾಶವಾಗಿದೆ. ಅದರಲ್ಲೂ ಚಿತ್ರದುರ್ಗ ತಾಲೂಕಿನ ಚಿಕ್ಕಬಿಗೆರೆ ಗ್ರಾಮದ ಬಳಿ ಮೆಕ್ಕೆಜೋಳ, ಅವರೆಕಾಯಿ, ಕಡಲೆ, ಅಲಸಂದಿ ಬೆಳೆ ನೀರು ಪಾಲಾಗಿದೆ. ಸತತ 15 ದಿನದಿಂದ ತೋಟದಲ್ಲಿ ನೀರು ನಿಂತಿರೋದ್ರಿಂದ ಅಡಕೆಗೆ ಕೊಳೆ ರೋಗ, ಕೆಂಪು ರೋಗ ತಗುಲುವ ಭೀತಿ ಕಾಡ್ತಿದ್ದು ಸಾಲ ಮಾಡಿ ಬೆಳೆ ಬೆಳೆದ ರೈತರು ಕಂಗಾಲಾಗಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿ ಹೈರಾಣಾಗಿದ್ದಾರೆ. ಚಿಕ್ಕಬಿಗೆರೆ ಗ್ರಾಮ ಬಳಿಯೂ ನೂರಾರು ಎಕರೆ ಬೆಳೆ ಹಾನಿಯಾಗಿದೆ. ಮಂಡ್ಯದಲ್ಲಿ ಕಳೆದ ವಾರ ಸುರಿದ ಮಳೆಯಿಂದಾಗಿ ಜಲಾವೃತವಾಗಿದ್ದ ಗ್ರಾಮದ ಗ್ರಾಮಸ್ಥರಿಗೆ ಮತ್ತೊಮ್ಮೆ ಸಂಕಷ್ಟ ಎದುರಾಗಿದೆ. ಇಡೀ ಗ್ರಾಮವನ್ನು ಸ್ಥಳಾಂತರಿಸೋಕೆ ಗ್ರಾಮ ಪಂಚಾಯಿತಿ ನೋಟಿಸ್ ನೀಡಿದೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಲಿಂಗಾಪುರ ಗ್ರಾಮದಲ್ಲಿ ಕಳೆದ ಶನಿವಾರ ಸುರಿದಿದ್ದ ಮಳೆಯಿಂದಾಗಿ ನೀರು ನುಗ್ಗಿ 8 ಮನೆಗಳ ಗೋಡೆ ಕುಸಿತವಾಗಿದೆ. ಹೀಗಾಗಿ 50 ಮನೆಗಳಿರುವ ಲಿಂಗಾಪುರ ಗ್ರಾಮದ ಎಲ್ಲರಿಗೂ ಬೇರೆ ಕಡೆ ಸುರಕ್ಷಿತವಾಗಿ ಸ್ಥಳಾಂತರಗೊಳ್ಳುವಂತೆ ನೋಟಿಸ್ ಜಾರಿ ಮಾಡಲಾಗಿದೆ. ಸೂಕ್ತ ಸ್ಥಳ ಗುರುತಿಸದೆ ನೋಟಿಸ್ ಜಾರಿ ಮಾಡಿರುವುದಕ್ಕೆ ಗ್ರಾಮಸ್ಥರು ಆಕ್ಷೇಪಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಕೆರೆ ಕಟ್ಟೆಗಳು ಭರ್ತಿಯಾಗಿದ್ದು ಬೇತಮಂಗಲ ಕೆರೆಯ 19 ಗೇಟ್ನಿಂದ ನೀರು ಹೊರಕ್ಕೆ ಬಿಡಲಾಗುತ್ತಿದೆ. ಜಿಲ್ಲಾಧಿಕಾರಿ ಸೂಚನೆ ಮೇರೆಗೆ ಕೆಜಿಎಫ್ ತಾಲೂಕಿನ ಬೇತಮಂಗಲ ಕೆರೆಯಿಂದ ನೀರು ಹೊರಬಿಡಲಾಗಿದೆ. ಕೆರೆಗೆ ನೀರಿನ ಒಳಹರಿವು ಹೆಚ್ಚಾದ ಹಿನ್ನೆಲೆ ಗೇಟ್ಗಳ ಮೂಲಕ ನೀರು ಹೊರಕ್ಕೆ ಬಿಡಲಾಗುತ್ತಿದೆ. ಮಳೆಯಿಂದಾಗಿ ಲಾರಿಯೊಂದು ಬ್ರಿಡ್ಜ್ ಮೇಲಿಂದ ನದಿಗೆ ಬಿದ್ದಿತು ಎಲ್ಲಿ? ರಣಮಳೆಗೆ ಅಲ್ಲೋಲ ಕಲ್ಲೋಲವಾಗಿರುವ ಆಂಧ್ರದಲ್ಲಿ ಮೃತಪಟ್ಟವರು ಎಷ್ಟು? ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಕರುಣಹೀನ ವರುಣನ ಅಬ್ಬರ ಹೇಗಿದೆ? ಇದೆಲ್ಲವನ್ನೂ ನೋಡೋಣ ವರುಣಾರ್ ಭಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಳ್ಳಾರಿ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ವೇದಾವತಿ ನದಿ ನೀರು ಸಿರಗುಪ್ಪ ತಾಲೂಕಿನ ರಾರಾವಿ ಬ್ರಿಡ್ಜ್ ಮೇಲೆ ಹತ್ತಿ ಹರಿಯುತ್ತಿದೆ. ಬೆಳಗಿನ ಜಾವ ನೀರಿನ ರಭಸಕ್ಕೆ ಬ್ರಿಡ್ಜ್ ಮೇಲಿಂದ ನದಿಗೆ ಲಾರಿ ಬಿದ್ದಿದ್ದು ಲಾರಿ ಡ್ರೈವರ್ ಮತ್ತು ಕ್ಲೀನರ್ನನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಆಂಧ್ರಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸುವ ರಾರಾವಿ ಬ್ರಿಡ್ಜ್ ಮುಳುಗಡೆಯಾಗಿದ್ದು ಸಂಚಾರ ಬಂದ್ ಮಾಡಲಾಗಿದೆ. ಬಳ್ಳಾರಿಯಲ್ಲಿ ಕೊಚ್ಚಿ ಹೋಗ್ತಿದ್ದ ವ್ಯಕ್ತಿಯನ್ನ ರಕ್ಷಣೆ ಮಾಡಲಾಗಿದೆ. ಬಳ್ಳಾರಿ ತಾಲೂಕಿನ ರೂಪನಗುಡಿ ಹಳ್ಳದಲ್ಲಿ ರಕ್ಷಿಸಲಾಗಿದೆ. ಆಂಧ್ರಪ್ರದೇಶದ ರಾಯದುರ್ಗ ಮೂಲದ ಹೇಮಂತ ರೆಡ್ಡಿ ಎಂಬಾತ ಕಾರು ಸಮೇತ ಹಳ್ಳದಲ್ಲಿ ಕೊಚ್ಚಿ ಹೋಗ್ತಿದ್ದ. ಈ ವೇಳೆ ಹೇಮಂತ ರೆಡ್ಡಿಯನ್ನ ರಕ್ಷಿಸಲಾಗಿದೆ. ನಿರಂತರ ಮಳೆಯಿಂದ ರೂಪನಗುಡಿ ಹಳ್ಳ ತುಂಬಿ ಹರಿಯುತ್ತಿದೆ. ತುಂಗಭದ್ರಾ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ನದಿಗೆ ಬಿಟ್ಟಿದ್ದು ನದಿಯ ದಡದಲ್ಲಿರುವ ಶ್ರೀಕೃಷ್ಣ ದೇವರಾಯ ಮಂಟಪ ಜಲಾವೃತವಾಗಿದೆ. 64 ಕಂಬಗಳನ್ನು ಹೊಂದಿರುವ ಶ್ರೀಕೃಷ್ಣ ದೇವರಾಯ ಸಮಾಧಿ ಮುಳುಗಡೆಯಾಗಿದೆ. ಇನ್ನು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಬಳಿಯಿರುವ ನವ ವೃಂದಾವನ ಗಡ್ಡೆಗೆ ಸಂಪರ್ಕ ಕಡಿತಗೊಂಡಿದೆ. ಜಲಾಶಯದಿಂದ ಸದ್ಯ 45,000 ಕ್ಯೂಸೆಕ್ ನೀರು ನದಿಗೆ ಬಿಡಲಾಗಿದೆ. ಇಂದು ಮತ್ತಷ್ಟು ಹೊರಹರಿವು ಹೆಚ್ಚಳವಾಗುವ ಸಾಧ್ಯತೆ ಇದೆ.
ಹಾವೇರಿ ಜಿಲ್ಲೆಯಲ್ಲಿ ಮಳೆಯ ಅಬ್ಬರಕ್ಕೆ ಜನರು ಕಂಗಾಲಾಗಿದ್ದಾರೆ. ರಾಣೆಬೆನ್ನೂರು ತಾಲೂಕಿನ ನದಿ ಹರಳಹಳ್ಳಿ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿ ಮನೆಯಲ್ಲಿನ ವಸ್ತುಗಳೆಲ್ಲ ಹಾಳಾಗಿದೆ. ರಾಣೆಬೆನ್ನೂರು ನಗರದ ದೊಡ್ಡಕೆರೆ ಕೋಡಿ ಬಿದ್ದು ಹರಿದಿದ್ದು, ರಾಣೆಬೆನ್ನೂರು ನಗರ ಹಾಗೂ ಅಡವಿ ಆಂಜನೇಯ ಬಡಾವಣೆ ನಡುವಿನ ರಸ್ತೆ ಸಂಪರ್ಕ ಕಡಿತವಾಗಿದೆ. ಎತ್ತಿನಹಳ್ಳಿ ಗ್ರಾಮ ಸೇರಿದಂತೆ ಕೆರೆಯ ಸುತ್ತಮುತ್ತಲಿನ ಪ್ರದೇಶಗಳಿಗೆ ನೀರು ನುಗ್ಗಿದ್ದು, ಕಟಾವು ಮಾಡಿ ರಾಶಿ ಹಾಕಿದ್ದ ಮೆಕ್ಕೆಜೋಳ ಉಳಿಸಿಕೊಳ್ಳಲು ರೈತರು ಹರಸಾಹಸ ಪಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಗ್ರಾಮಕ್ಕೆ ಹಳ್ಳದ ನೀರು ನುಗ್ಗಿದೆ. 4 ದಿನಗಳಿಂದ ನಿರಂತರವಾಗಿ ಮಳೆ ಸುರಿಯುತ್ತಿದ್ದು, ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿದೆ. ಚನ್ನಗಿರಿ ತಾಲೂಕಿನ ನಲ್ಲೂರ ಗ್ರಾಮದಲ್ಲಿ ಹಳ್ಳದ ನೀರು ನುಗ್ಗಿದ್ದು 10 ಮನೆಗಳು ಜಲಾವೃತಗೊಂಡಿದೆ. ಇನ್ನು ಶಿವಮೊಗ್ಗಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆ ಜಲಾವೃತಗೊಂಡಿದ್ದು, ನೀರು ಇದ್ರೂ ಲೆಕ್ಕಿಸದೆ ಜನರು ಸಂಚರಿಸುತ್ತಿದ್ದಾರೆ. ರಣಮಳೆಗೆ ಆಂಧ್ರಪ್ರದೇಶ ಅಲ್ಲೋಲ ಕಲ್ಲೋಲವಾಗಿದ್ದು, ತಿರುಪತಿಯಲ್ಲಿ ವರುಣಾರ್ಭಟಕ್ಕೆ ಜಲಪ್ರಳಯವೇ ಎದುರಾಗಿದೆ. ತಿಮ್ಮಪ್ಪನಿಗೂ ಜಲದಿಗ್ಬಂಧನ ವಿಧಿಸಿದ್ದು, ದರ್ಶನಕ್ಕೆ ಬ್ರೇಕ್ ಬಿದ್ದಿದೆ. ತಿರುಪತಿ ಬೆಟ್ಟದ ಮೆಟ್ಟಿಲುಗಳ ಮೇಲೆ ನೀರು ಜಲಪಾತದಂತೆ ಹರಿಯುತ್ತಿದೆ. ಅಲ್ಲದೆ ಬೆಟ್ಟದ ಮೇಲಿಂದ ಭಾರೀ ಪ್ರಮಾಣದಲ್ಲಿ ನೀರು ಧುಮ್ಮುಕ್ತಿದೆ. ಬೆಟ್ಟದ ಮೇಲಿನಿಂದ ಬಂಡೆಗಳು ರಸ್ತೆಗೆ ಬಿದ್ದಿದ್ದು, ರಸ್ತೆ ತುಂಬಾ ಕಲ್ಲುಗಳೇ ತುಂಬಿವೆ. ಆಂಧ್ರದಲ್ಲಿ ನೀರಿನ ಸೆಳೆತಕ್ಕೆ ಸಿಲುಕಿದ್ದವರನ್ನ ರಕ್ಷಣೆ ಮಾಡಲಾಗಿದೆ. ಅನಂತಪುರ ಜಿಲ್ಲೆ ಚಿತ್ರಾವತಿ ನದಿಯಲ್ಲಿ ನೀರಿನ ಭೋರ್ಗರೆತದ ಮಧ್ಯೆ 10 ಮಂದಿ ಸಿಲುಕಿದ್ರು. ಜೆಸಿಬಿ ಮೇಲೆ ನಿಂತು ರಕ್ಷಣೆಗಾಗಿ ಅಂಗಲಾಚುತ್ತಿದ್ರು. ಈ ವೇಳೆ ವಾಯುಪಡೆಯ MI-17 ಹೆಲಿಕಾಪ್ಟರ್ ಮೂಲಕ 10 ಜನರನ್ನ ರಕ್ಷಣೆ ಮಾಡಲಾಗಿದೆ. ವರುಣನ ಆರ್ಭಟಕ್ಕೆ ನಲುಗಿರುವ ಆಂಧ್ರಪ್ರದೇಶದ ಒಂದೊಂದು ದೃಶ್ಯವೂ ಭಯಾನಕವಾಗಿದೆ. ಜಲಾಶಯಗಳೆಲ್ಲವೂ ಭರ್ತಿಯಾಗಿದ್ದು, ಭಾರೀ ಪ್ರಮಾಣದಲ್ಲಿ ನೀರನ್ನ ಹೊರಕ್ಕೆ ಬಿಡಲಾಗಿದೆ. ಗ್ರಾಮಗಳಿಗೆ ನೀರು ನುಗ್ಗಿ ಮನೆಗಳೆಲ್ಲ ಜಲಾವೃತಗೊಂಡಿದೆ. ಇನ್ನು ನೀರಿನ ಸೆಳೆತಕ್ಕೆ ಸಿಲುಕಿದ್ದ ಜನರನ್ನ ಹಗ್ಗದ ಸಹಾಯದಿಂದ ರಕ್ಷಿಸಲಾಗಿದೆ. ಮತ್ತೊಂದೆಡೆ ಸಂಪೂರ್ಣ ಮುಳುಗಿದ್ದ ಬಸ್ನಲ್ಲಿದ್ದ ಇಬ್ಬರನ್ನ ಸೇವ್ ಮಾಡಲಾಗಿದೆ. ವರುಣನ ಅಬ್ಬರಕ್ಕೆ ರಾಜ್ಯದಲ್ಲಿ ಎಷ್ಟು ಎಕರೆ ಬೆಳೆ ನೀರು ಪಾಲಾಗಿದೆ? ಡ್ರೋನ್ನಲ್ಲಿ ಸರಿಯಾದ ಅಡಿಕೆ ತೆಂಗಿನ ತೋಟ ಜಲಾವೃತದ ದೃಶ್ಯ ಹೇಗಿದೆ? ನೀರಿನಲ್ಲಿ ತೇಲಿ ಹೋದ ತೆಂಗಿನಕಾಯಿಯನ್ನ ಹಿಡಿಯೋಕೆ ರೈತ ಹರಸಾಹಸ ಪಟ್ಟಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ರೈತರಿಗೆ ಬರೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನಿರಂತರ ಮಳೆಯಿಂದಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಸುತ್ತಮುತ್ತಲಿನ 100 ಎಕರೆ ಬೆಳೆ ನೀರು ಪಾಲಾಗಿದೆ. ಕೋಡಿ ಮಂಚಿನಹಳ್ಳಿ ಕೆರೆಯ ಕೋಡಿಯಿಂದ ನೀರು ಹೆಚ್ಚಾಗುತ್ತಲೇ ಇದ್ದು, ಹೊಲ ತೋಟಗಳೆಲ್ಲ ಜಲಾವೃತವಾಗಿದೆ. ಕಟಾವು ಹಂತಕ್ಕೆ ಬಂದಿದ್ದ ಸಾಕಷ್ಟು ಬೆಳೆಗಳು ನೀರು ಪಾಲಾಗಿದೆ. ಬೆಟ್ಟದ ಸಾಲುಗಳಿಂದ ಕೆರೆಗೆ ಭಾರೀ ಪ್ರಮಾಣದ ನೀರು ಹರಿದು ಬರುತ್ತಿದ್ದು, ಕೋಡಿ ಮಂಚಿನಹಳ್ಳಿ ಕೆರೆ ನದಿಯಂತೆ ಬೋರ್ಗರೆಯುತ್ತಿದೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನಲ್ಲಿ ಭಾರೀ ಮಳೆಯಿಂದ ಅಪಾರ ನಷ್ಟವಾಗಿದೆ. 100 ಎಕರೆ ಪ್ರದೇಶದ ಅಡಕೆ ತೆಂಗಿನ ತೋಟಕ್ಕೆ ನೀರು ನುಗ್ಗಿದ್ದು, ತೋಟಗಳಿಗೆ ಹೋಗಲು ರೈತರು ಪರದಾಡುತ್ತಿದ್ದಾರೆ. ಅಡಕೆ ಹಾಗೂ ತೆಂಗಿನ ತೋಟ ಸಂಪೂರ್ಣ ಜಲಾವೃತಗೊಂಡಿದೆ. ಬೆಂಗಳೂರು ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿ ಅಕ್ಕಪಕ್ಕ ಜಮೀನುಗಳಿಗೆ ನೀರು ನುಗ್ಗಿರುವ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ತುಮಕೂರು ಜಿಲ್ಲೆಯಾದ್ಯಂತ ನಿರಂತರ ಮಳೆಗೆ ರೈತರು ಹೈರಾಣಾಗಿದ್ದು, ತೆಂಗಿನಕಾಯಿ ನೀರಿನಲ್ಲಿ ತೇಲಿ ಹೋಗಿದೆ. ಗುಬ್ಬಿ ತಾಲೂಕಿನ ಕುಂದರಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಗ್ರಾಮದ ರೈತನ ಸಾವಿರಾರು ತೆಂಗಿನಕಾಯಿಗಳು ನೀರು ಪಾಲಾಗಿದ್ದು, ಕೊಚ್ಚಿ ಹೋಗುತ್ತಿದ್ದ ತೆಂಗನ್ನ ಹಿಡಿಯಲು ಪ್ರಯತ್ನಿಸುತ್ತಿದ್ದಾರೆ. ಜಿಲ್ಲೆಯಲ್ಲಿ ಮಳೆ ತಂದ ಅವಾಂತರಕ್ಕೆ ರೈತರು ಕಂಗಾಲಾಗಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ನಿರಂತರ ಮಳೆಗೆ ರಾಗಿ ಬೆಳೆ ನೆಲಕಚ್ಚಿದೆ. ಜಿಲ್ಲೆಯಲ್ಲಿ 1628 ಹೆಕ್ಟೇರ್ ಪ್ರದೇಶದಲ್ಲಿ ರಾಗಿ ಬೆಳೆ ನಾಶವಾಗಿದ್ದು, 10,000 ಹೆಕ್ಟೇರ್ ಪ್ರದೇಶದ ರಾಗಿ ಬೆಳೆಗೆ ಹಾನಿಯಾಗಿದೆ. ಹೀಗೆ ಮಳೆ ಮುಂದುವರಿದರೆ 10,000 ಹೆಕ್ಟೇರ್ ರಾಗಿ ಕೂಡ ನಾಶವಾಗಲಿದೆ. ನಿರಂತರ ಮಳೆಗೆ ರಾಗಿ ಬೆಳೆ ನೆಲಕಚ್ಚಿ ಮೊಳಕೆ ಬಂದಿದ್ದು, ರೈತರು ಕಂಗಾಲಾಗಿದ್ದಾರೆ. ದಾವಣಗೆರೆಯಲ್ಲಿ ಕೆರೆ ಕೋಡಿ ಬಿದ್ದು ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ವಡ್ನಾಳ್ ಬನ್ನಿಹಟ್ಟಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಕೆರೆ ನೀರೆಲ್ಲ ಜಮೀನಿಗೆ ನುಗ್ಗಿದೆ. ಇದರಿಂದಾಗಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದ್ದು, ತುರ್ತಾಗಿ ಕೆರೆ ಏರಿ ದುರಸ್ತಿಗೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಅಲ್ಲದೆ ಬೆಳೆಗೆಲ್ಲ ನೆಲಕಚ್ಚಿದೆ. ದಾವಣಗೆರೆ ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆಯಾಗ್ತಿದ್ದು, ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. 5 ದಿನಗಳಿಂದ ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿದ್ದು, ಕಟಾವಿಗೆ ಬಂದ ಭತ್ತ ಮಣ್ಣು ಪಾಲಾಗಿದೆ. ಸಾವಿರಾರು ಹೆಕ್ಟೇರ್ ಪ್ರದೇಶದ ಭತ್ತ, ಮೆಕ್ಕೆಜೋಳ, ತರಕಾರಿ ಸೇರಿದಂತೆ ಅಪಾರ ಬೆಳೆ ಜಲಾವೃತವಾಗಿದೆ. ಹರಿಹರ ತಾಲೂಕಿನಲ್ಲಿ ಅತಿ ಹೆಚ್ಚು ಹಾನಿಯಾಗಿದ್ದು, ರೈತರು ಕಂಗಾಲಾಗಿದ್ದಾರೆ.
ಧಾರವಾಡ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಜೋರಾಗಿದ್ದು ಭತ್ತದ ಬೆಳೆ ನೆಲಕಚ್ಚಿದೆ. ನಿನ್ನೆ ರಾತ್ರಿಯಿಂದ ಭಾರೀ ಮಳೆ ಸುರಿದಿದ್ದು ನೂರಾರು ಹೆಕ್ಟೇರ್ ಪ್ರದೇಶದಲ್ಲಿ ಕಟಾವಿಗೆ ಬಂದಿದ್ದ ಭತ್ತ ನೀರು ಪಾಲಾಗಿದೆ. ಧಾರವಾಡ, ಅಳ್ನಾವರ, ಕಲಘಟಕಿ ತಾಲೂಕಿನಲ್ಲಿ ಭಾರೀ ನಷ್ಟವಾಗಿದ್ದು ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಸ್ಥಿತಿಯಾಗಿದೆ. ಧಾರವಾಡದಲ್ಲೂ ನಿರಂತರ ಮಳೆಗೆ ರೈತರು ಕಂಗಾಲಾಗಿದ್ದಾರೆ. ಕುಂದಗೋಳ ತಾಲೂಕಿನ ದೇವನೂರು ಗ್ರಾಮದ ಹೊಲದಲ್ಲಿ ಮಳೆ ನೀರು ನಿಂತಿದ್ದು ಕೈಗೆ ಬಂದ ಬೆಳೆ ಸಂಪೂರ್ಣ ನೀರು ಪಾಲಾಗಿದೆ. ನಿರಂತರ ಮಳೆಗೆ ನೂರಾರು ಎಕರೆಯಲ್ಲಿ ಬೆಳೆದಿದ್ದ ಹತ್ತಿ, ಜೋಳ ಸಂಪೂರ್ಣ ಹಾನಿಯಾಗಿದೆ. ಮಳೆ ಹಾನಿಗೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರಣಮಳೆಗೆ ಬಂಗಾರದಂತಹ ಬಾಳೆ ಬೆಳೆ ಸರ್ವನಾಶವಾಗಿದ್ದು ರೈತನ ಬದುಕಿಗೆ ಕೊಳ್ಳಿ ಇಟ್ಟಿದೆ. ಗದಗ ತಾಲೂಕಿನ ಅಸುಂಡಿ ಗ್ರಾಮದ ವೆಂಕರೆಡ್ಡಿ ನಲ್ಲೂಡಿ ಎಂಬಾತ 1 ಎಕರೆ ಜಮೀನು ಮಾರಾಟ ಮಾಡಿ ಲಕ್ಷ ಸಾಲ ಮಾಡಿ ಬಾಳೆ ಬೆಳೆದಿದ್ದ. ಆದ್ರೆ ಭಾರಿ ಮಳೆ ಗಾಳಿಯಿಂದಾಗಿ ತೋಟದ ತುಂಬೆಲ್ಲ ಬಾಳೆ ಗಿಡಗಳು ನೆಲಕ್ಕೆ ಉರುಳಿದೆ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿದ್ದ ರೈತನಿಗೆ ಭಾರಿ ಮಳೆ ಗಾಯದ ಮೇಲೆ ಬರೆ ಎಳೆದಿದೆ. ಹೀಗಾಗಿ ಪರಿಹಾರಕ್ಕಾಗಿ ರೈತ ವೆಂಕಟರೆಡ್ಡಿ ನಲ್ಲೂಡಿ ಮನವಿ ಮಾಡಿದ್ದಾರೆ. ಎಸಿಬಿ ದಾಳಿಯಿಂದ ಬಿಡಿಎನಲ್ಲಿ ಬಗೆತಷ್ಟು ಕರ್ಮಕಾಂಡ ಬಯಲು. ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಬಗ್ಗೆ ಬಿಎಸ್ವೈ ಹೇಳಿದ್ದೇನು? ಎಣ್ಣೆ ಮತ್ತಲ್ಲಿ ಬಾರ್ ಮುಂದೆ ಯುವಕರ ಬಡಿದಾಟ ಹೇಗಿತ್ತು? ಇದೆಲ್ಲವನ್ನು ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಚುನಾವಣೆಯಲ್ಲಿ ಸ್ಪರ್ಧೆ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ನಾನು ನಿರ್ಧಾರ ಮಾಡಲ್ಲ ಅಂತ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ನಾನು ಈಗಾಗಲೇ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬಂದವನು. ಬರುವ ದಿನಗಳಲ್ಲಿ ಸ್ಥಾನಮಾನ ಅಪೇಕ್ಷೆ ಪಡದೆ ರಾಜ್ಯದ ಉದ್ದಗಲಕ್ಕೂ ಓಡಾಡಿ ಪಕ್ಷ ಸಂಘಟಿಸುತ್ತೇನೆ ಅಂತ ತಿಳಿಸಿದ್ದಾರೆ. ಬಿಟ್ಕಾಯಿನ್ ಹಗರಣದ ಬಗ್ಗೆ ಸಮಗ್ರ ತನಿಖೆಯಾಗಬೇಕು ಅಂತ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಆಗ್ರಹಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ಹಗರಣದಲ್ಲಿ ಭಾಗಿಯಾದವರ ವಿರುದ್ಧ ಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ, ಸಿಎಂ ಬೊಮ್ಮಾಯಿ ಸೂಚಿಸಿದ್ದಾರೆ. ಈ ಹಗರಣದಲ್ಲಿ ಭಾಗಿಯಾದವರ ವಿರುದ್ಧ ಕ್ರಮ ನಿಶ್ಚಿತ ಅಂತ ಹೇಳಿದ್ರು. ಇನ್ನು ಬಿಟ್ಕಾಯಿನ್ ಪ್ರಕರಣದಲ್ಲಿ ಕಟೀಲು ವಿರುದ್ಧ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿದ ಬಿಎಸ್ವೈ, ಕಾಂಗ್ರೆಸ್ನವರು ಆಧಾರರಹಿತ ಆರೋಪ ಮಾಡ್ತಿದ್ದಾರೆ, ಇದು ಮೂರ್ಖತನದ ಪರಮಾವಧಿ ಅಂತ ಹೇಳಿದ್ರು. ಸಚಿವ ಆರಗ ಜ್ಞಾನೇಂದ್ರ ಹೇಳಿಕೆಗೆ ಟಿಬಿ ಜಯಚಂದ್ರ ತಿರುಗೇಟು ನೀಡಿದ್ದು, ಕ್ರಿಪ್ಟೋ ಕರೆನ್ಸಿ ಆರ್ಬಿಐ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಹಗರಣದ ತನಿಖೆ ಬಗ್ಗೆ ಇಡಿಗೆ ಪತ್ರ ಬರೆದಿದ್ದೇವೆ ಎಂದು ಸಿಎಂ ಹೇಳಿದ್ದಾರೆ. ಹೀಗಾಗಿ ಇಡಿಗೆ ಪತ್ರ ಬರೆಯುವಾಗ ಯಾರ ಹೆಸರು ಉಲ್ಲೇಖಿಸಲಾಗಿದೆ, ಯಾವ ಹಿನ್ನೆಲೆಯಲ್ಲಿ ಬರೆದಿದ್ದಾರೆಂದು ಹೇಳಿ. ಅಲ್ಲದೆ ಪ್ರಧಾನಿಯನ್ನು ಭೇಟಿ ಮಾಡಿದ ಬಳಿಕ ಬಿಟ್ಕಾಯಿನ್ ವಿಚಾರಕ್ಕೆ ತಲೆಕೆಡಿಸಿಕೊಳ್ಳಬೇಡಿ ಅಂತ ಪ್ರಧಾನಿ ಹೇಳಿದ್ದಾರೆ ಅಂತ ಸಿಎಂ ತಿಳಿಸಿದ್ದಾರೆ. ಅಂದ್ರೆ ಎಲ್ಲವೂ ಕೇಂದ್ರದ ಮೂಗಿನಡಿಯಲ್ಲಿ ನಡೆಯುತ್ತಿದೆ. ಹೀಗಾಗಿ ಬಿಜೆಪಿಯವರೇ ಉತ್ತರಿಸಬೇಕು ಅಂತ ಜಯಚಂದ್ರ ಆಗ್ರಹಿಸಿದ್ದಾರೆ. ಕಲಬುರಗಿಯಲ್ಲಿ ಖರ್ಗೆ ಅಂಡ್ ಟೀಮ್ನಿಂದ ಲೂಟಿ ನಡೆಯುತ್ತಿದೆ. ಈ ಚುನಾವಣೆಯಲ್ಲಿ ಖರ್ಗೆ ಗ್ಯಾಂಗ್ ಅಂಗಡಿ ಬಂದ್ ಆಗುತ್ತೆ. ಕಲಬುರಗಿಯ ಜನಸ್ವರಾಜ್ ಸಮಾವೇಶದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಹೇಳಿದ್ದಾರೆ. ಕಾಂಗ್ರೆಸ್ನವರು ಗಾಂಧಿ ಟೋಪಿ ಇಟ್ಟುಕೊಂಡು ಅಂಗಡಿ ತೆಗೆದ್ರು, ಆದ್ರೆ ಗಾಂಧಿ ಟೋಪಿ ಹೆಸರಲ್ಲಿ ಅವರು ವ್ಯಾಪಾರ ಮಾಡಿಕೊಂಡ್ರು. ಗೃಹ ಸಚಿವ ಆರಗ ಜ್ಞಾನೇಂದ್ರ ಸಮರ್ಥವಾಗಿ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಹಿಂದೂಗಳ ಹತ್ಯೆ ಆಗಿಲ್ಲ, ಗೋ ಹತ್ಯೆ ನಡೆದಿಲ್ಲ ಅಂತ ಕಟೀಲು ತಿಳಿಸಿದ್ದಾರೆ.